ಮಾರ್ಟಿನ್. ಇದು ಧ್ರುವ ಸರ್ಜಾ ಅವರು ಹೀರೋ ಆಗಿ ಕಾಣಿಸ್ಕೊಳ್ತಿರೋ ಸಿನಿಮಾ. ಪೊಗರು ಸಿನಿಮಾ ಆದ್ಮೇಲೆ ಧ್ರುವ ಸರ್ಜಾ ಅವರ ಯಾವ ಸಿನಿಮಾನು ಬಂದಿರಲಿಲ್ಲ. ಪೊಗರು ಸಿನಿಮಾ ಬಂದು ಹತ್ತತ್ರ 3 ವರ್ಷ ಆಯ್ತು. ಪೊಗರು ಸಿನಿಮಾ ಆದ್ಮೇಲೆ ಮಾರ್ಟಿನ್ ಸಿನಿಮಾದ ಶೂಟಿಂಗ್ ನಲ್ಲಿ ಬ್ಯುಸಿ ಆದ್ರು ಧ್ರುವ ಸರ್ಜಾ ಅವರು. ಅವರ ಮಾರ್ಟಿನ್ ಸಿನಿಮಾ ಕಳೆದ ವರ್ಷನೇ ರಿಲೀಸ್ ಆಗ್ಬೇಕಿತ್ತು. ಕಳೆದ ವರ್ಷ ಫೆಬ್ರವರಿಗೆ ಸಿನಿಮಾದ ಟೀಸರ್ ಬಿಟ್ಟು ಈ ವರ್ಷನೇ ಸಿನಿಮಾ ಬರುತ್ತೆ ಅಂತ ಹೇಳಿದ್ರು. ಟೀಸರ್ ಬಿಟ್ಟು 1 ವರ್ಷ ಕಳೀತು. ಇನ್ನೂ ಸಿನಿಮಾದ ಯಾವುದೇ ಅಪ್ಡೇಟ್ ಬಂದಿಲ್ಲ. ಅಭಿಮಾನಿಗಳಂತೂ ಈ ಸಿನಿಮಾ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದಾರೆ. ಈ ಸಿನಿಮಾನ ಉದಯ್ ಕೆ ಮೆಹ್ತಾ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ಸಿನಿಮಾದ ಸ್ಟೋರಿ ಬರ್ದಿರೋದು ನಮ್ಮ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರು ಹಾಗೂ ಡೈರೆಕ್ಟ್ ಮಾಡ್ತಿರೋದು AP ಅರ್ಜುನ್ ಅವರು. ಅದ್ದೂರಿ ಸಿನಿಮಾ ಆದ್ಮೇಲೆ ಈ ಕಾಂಬೋ ಮತ್ತೆ ಬರ್ತಾ ಇದೆ. ಈ ಸಿನಿಮಾದ ಸಾಂಗ್ ಮನೀಶ್ ಶರ್ಮಾ ಮಾಡಿದ್ರೆ BGM ಮಾಡಿರೋದು ರವಿ ಬಸ್ರೂರ್ ಅವರು. ಧ್ರುವ ಸರ್ಜಾ ಅವರಿಗೆ ಇದು 5ನೇ ಸಿನಿಮಾ. ಅವರು ಒಂದು ಸಿನಿಮಾ ಒಪ್ಪಿ ಸೈನ್ ಮಾಡಿದ್ರೆ ಆ ಸಿನಿಮಾ ಮುಗಿಯುವವರೆಗೂ ಯಾವುದೇ ಸಿನಿಮಾ ಒಪ್ಪಲ್ಲ. ಅಂತಹ ಡೆಡಿಕೇಶನ್ ಹೊಂದಿರುವಂತಹ ಕನ್ನಡದ ನಟ ಅವರು. ಅವರಿಗಿರೋ ಬಾಡಿಗೆ ಆಕ್ಷನ್ ಸಿನಿಮಾ ಬಿಟ್ಟು ಬೇರೆ ಸಿನಿಮಾ ಸೂಟ್ ಆಗಲ್ಲ. ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಸಿನಿಮಾ ದೊಡ್ಡ ಮಟ್ಟದಲ್ಲೇ ಇರಬೇಕು. ನಮ್ಮ ಕನ್ನಡದ ಸಿನಿಮಾಗಳು ಕೂಡ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲೇ ರಿಲೀಸ್ ಆಗ್ತಾ ಇದೆ. ಆ ಸಾಲಿಗೆ ಈ ಸಿನಿಮಾ ಸೇರಲಿ ಅಂತ ಕೇಳ್ಕೊಳ್ತೇನೆ. ಈ ಸಿನಿಮಾದ ಟೀಸರ್ ಬಿಟ್ಟರೆ ಬೇರೆ ಯಾವುದೇ ಅಪ್ಡೇಟ್ ಕೊಟ್ಟಿಲ್ಲ ಸಿನಿಮಾದ ತಂಡ. ಟೀಸರ್ ನೋಡ್ತಾ ಇದ್ರೆ ರಿಚ್ ಆಗಿದೆ, ಸಾಕಷ್ಟು ಹಣ ಖರ್ಚು ಮಾಡಿದ್ದಾರೆ ಅಂತ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ. ಫೈಟ್ ಸೀನ್ ಗಳು ಸಖತ್ತಾಗಿದೆ ಅಂತ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ. ಈ ಸಿನಿಮಾಗೆ ಫೈಟರ್ ಮಾಸ್ಟರ್ ಆಗಿರೋದು ನಮ್ಮ ಕನ್ನಡದ ಫೈಟ್ ಮಾಸ್ಟರ್ ರವಿ ವರ್ಮಾ ಅವರು. ಟೀಸರ್ ನಲ್ಲಿ ಕಾರ್ ಚೇಸಿಂಗ್ ಸೀನ್, ಕಾರ್ ಬ್ಲಾಸ್ಟ್ ಸೀನ್, ಬೈಕ್ ಫೈಟ್ ಸೀನ್ ಗಳು, ಗನ್ ಸೀನ್ ಗಳು ಇದ್ದವು. ಇದನ್ನೆಲ್ಲ ನೋಡ್ತಿದ್ರೆ ಸಿನಿಮಾದ ಬಡ್ಜೆಟ್ ತುಂಬಾ ಜಾಸ್ತಿ ಇರಬಹುದು ಅಂತ ಗೊತ್ತಾಗ್ತಿದೆ. ಉದಯ್ ಕೆ ಮೆಹ್ತಾ ಅವರಿಗೆ ಒಂದು ಹ್ಯಾಟ್ಸ್ ಆಫ್. ನಮ್ಮ ಕನ್ನಡದ ಸಿನಿಮಾಗೂ ಕೂಡ ಇಷ್ಟು ಹಣ ಖರ್ಚು ಮಾಡಿ ಈ ಕ್ವಾಲಿಟಿ ಕೊಟ್ಟಿದ್ದಕ್ಕೆ. ನಮ್ಮ ಕನ್ನಡದ ಸಿನಿಮಾ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ತೋರಿಸಿಕೊಟ್ರು. ಸಿನಿಮಾದ ಸ್ಟೋರಿ ಹೇಗೆ ಇದ್ರು ಖರ್ಚು ಮಾತ್ರ ತುಂಬಾ ಮಾಡಿದ್ದಾರೆ. ಈ ಸಿನಿಮಾದ ಟೀಸರ್ ನಲ್ಲಿ ಧ್ರುವ ಸರ್ಜಾ ಅವರ ಜೊತೆಗೆ ಅಚ್ಯುತ್ ಕುಮಾರ್ ಮತ್ತು ಮಾಳವಿಕಾ ಅವರು ಕಾಣಿಸ್ಕೊಂಡ್ರು. ಬೇರೆ ಯಾವ ನಟರ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಇನ್ನು ಧ್ರುವ ಸರ್ಜಾ ಅವರ ಕಡೆ ಬರೋದಾದ್ರೆ ಅವರು ತಮ್ಮ ಬಾಡಿಯಿಂದಾನೇ ಎಲ್ಲರ ಗಮನ ಸೆಳೆದಿದ್ದಾರೆ. ಏನ್ ಬಾಡಿ ಗುರು ಅದು, ಉಫ್. ಟೀಸರ್ ನ ಕೊನೆಯಲ್ಲಿ ಇಬ್ಬರು ಬಾಡಿ ಬಿಲ್ಡರ್ಸ್ ಗಳ ಜೊತೆ ಫೈಟ್ ಸೀನ್ ಇದೆ. ಅದು ತುಂಬಾ ಚೆನ್ನಾಗಿದೆ. ಇದುವೇ ಸಿನಿಮಾದ ಕ್ಲೈಮ್ಯಾಕ್ಸ್ ಅಥವಾ ಪ್ರೀ ಕ್ಲೈಮ್ಯಾಕ್ಸ್ ನ ಫೈಟ್ ಸೀನ್ ಆಗಿರಬಹುದು. ನನಗೆ ಯಾಕೋ ಈ ಸೀನ್ ನೋಡ್ತಿದ್ರೆ ಪೊಗರು ಸಿನಿಮಾ ಜ್ಞಾಪಕ ಬಂತು. ಆ ಸಿನಿಮಾದಲ್ಲೂ ಇದೇ ತರ ಬಾಡಿ ಬಿಲ್ಡರ್ಸ್ ಗಳ ಜೊತೆ ಫೈಟ್ ಸೀನ್ ಇತ್ತು. ಓವರ್ ಆಲ್ ಆಗಿ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗ್ಲಿ, ಸಿನಿಮಾ ಯಶಸ್ಸನ್ನು ಕಾಣ್ಲಿ, ನಮ್ಮ ಕನ್ನಡದ ಸಿನಿಮಾ ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ತೋರಿಸುವಂಗಾಗ್ಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.